ಜೂನ್ 3ನೇ ತಾರೀಕು ನಡೆಯಲಿರುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಕೆ ವಿವೇಕಾನಂದ ಅವರ ಪರ ಜೆಡಿಎಸ್ ಬಿಜೆಪಿ ಮುಖಂಡರು ಪಟ್ಟಣದ ಹಲವು ಕಾಲೇಜುಗಳಿಗೆ ತೆರಳಿ ಶಿಕ್ಷಕರನ್ನು ಭೇಟಿಯಾಗಿ ಮತಯಾಚನೆ ಮಾಡಿದರು. ಬಿಜೆಪಿ ರಾಜ್ಯ ಎಸ್ಟಿ ಪ್ರಧಾನ ಕಾರ್ಯದರ್ಶಿ ಕೆಎಂ ಕೃಷ್ಣನಾಯಕ್ ಮಾತನಾಡಿ, ಜೆಡಿಎಸ್ ಪಕ್ಷದಿಂದ ಮರಿತಿಬ್ಬೇಗೌಡ ಅವರು 3 ಬಾರಿ ಗೆದ್ದು ಈಗ ಅವರು ಅಧಿಕಾರದ ಆಸೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಮರಿತಿಬ್ಬೇಗೌಡ ಅವರ ಹತ್ತಿರ ಶಿಕ್ಷಕರು ಯಾವುದೇ ಕೆಲಸಕ್ಕೆ ಭೇಟಿಯಾಗಬೇಕಾದರೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬೇಕು. ಆದರೆ ವಿವೇಕಾನಂದ ಅವರು ಶಿಕ್ಷಕರ ಕೈಗೆ ಸಿಗುವ ವ್ಯಕ್ತಿ. ಆದ್ದರಿಂದ ಅವರಿಗೆ ಮತ ನೀಡಿ ಗೆಲ್ಲಿಸಬೇಕು. ಯಾರು ಇಲ್ಲಿ ಮುಖಂಡರು ಯಾರಿದ್ದಾರೆ, ಇವರು ಯಾರ ಕಡೆಯಿಂದ ಒಂದು ಫೋನ್ ಮಾಡಿಸೋರು ನಿಮ್ಗೆ ಕೆಲಸ ಆಗುತ್ತೆ. ಅವ್ರ ಹತ್ರ ನಿಮ್ಮ ಹತ್ರ ಏನೋ ಒಂದು ಇನ್ನೊಂದು ಯಾವುದಕ್ಕೆ ಡಿಮ್ಯಾಂಡ್ ಮಾಡುವಂಥ ವ್ಯಕ್ತಿ ಅಲ್ಲ. ಎಲ್ಲ ಸಮೃದ್ಧಿಯಾಗಿ ಚೆನ್ನಾಗಿದ್ದಾರೆ, ಕೈ ಬಾಯಿ ಎಲ್ಲ ಶುದ್ಧವಾಗಿದೆ. ಅಂಥವ್ರನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ. ನಿಮ್ಮ ಕಷ್ಟ ಸುಖಗಳು ಏನಂತ ಸಂದರ್ಭ ಬಂದಾಗ ನಮಗೆ ಮತ್ತು ನಮ್ಮ ಮುಖಂಡರುಗಳಿಗೆ ಹೇಳಿ ನಾವು ಕೆಲಸ ಮಾಡಿಸ್ಕೊಡ್ತೀವಿ. ಮರಿತಿಬ್ಬೇಗೌಡರಿಗೆ ಇಲ್ಲಿವರೆಗೂ ಏನು ಕೊಟ್ಟಿದ್ರಿ ಅದನ್ನ ನೀವು ಈ ಬಾರಿ ತೆಗೆದಾಕಿ ವಿವೇಕ್ ಅವ್ರನ್ನ ಅಲ್ಲಿಗೆ ಕಳಿಸ್ಕೊಡ್ಬೇಕು. ಆ ಜಾಗಕ್ಕೆ ನಿಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತುವಂತ ಕೆಲಸ ಆಗಬೇಕು ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಂತರ ಜೆಡಿಎಸ್ ಪಕ್ಷದ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ ಮಾತನಾಡಿ, ಶಿಕ್ಷಕರಿಗೆ ಗುರುವಿನ ಸ್ಥಾನದಲ್ಲಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಕೆ ವಿವೇಕಾನಂದರವರು ಶಿಕ್ಷಕರ ಪರ ಕೆಲಸ ಮಾಡಲು ಅವರಿಗೆ ಬಹಳ ಆಸಕ್ತಿ ಇದೆ. ಅಂತ ವ್ಯಕ್ತಿಯನ್ನು ನೀವು ಕೈಬಿಡದೆ ಕ್ರಮ ಸಂಖ್ಯೆ 2 ಅವರ ಹೆಸರಿನ ಮುಂದೆ 1 ಎಂದು ಬರೆಯುವ ಮುಖಾಂತರ ಅವರನ್ನು ಗೆಲ್ಲಿಸಿ ಶಿಕ್ಷಕರ ಪರ ಸದನದಲ್ಲಿ ಧ್ವನಿ ಎತ್ತುವ ಕೆಲಸ ಮಾಡುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಶಂಬೇಗೌಡ, ಗುರುಸ್ವಾಮಿ, ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ರಾಜೇಂದ್ರ, ಗೋಪಾಲಸ್ವಾಮಿ ಮತ್ತು ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಇದ್ದರು. ನಮ್ಮ ಮಕ್ಕಳಿಗೆ ಇಲ್ಲ ನಮ್ಮ ತಾಲೂಕಿನ ಎಲ್ಲ ಮಕ್ಕಳಿಗೆ ನಾವೇ ವಿದ್ಯಾದಾನ ಕಾರ್ಯ ಎತ್ತಿದ್ದೀರ. ಹಾಗಾಗಿ ತಮ್ಮ ಏನು ಹೆಚ್ಚಿನ ರೀತಿ ಹೇಳೋಂಥ ಅವಶ್ಯಕತೆ ಇಲ್ಲ. ನಾವು ಎನ್ಡಿಎ ಅಭ್ಯರ್ಥಿಯಾಗಿ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ನ ಬೆಂಬಲಿತ ಅಭ್ಯರ್ಥಿಯಾಗಿ ವಿವೇಕಾನಂದರು ಮೊದಲೇ ಬಾರಿಗೆ ತಾವೆಲ್ಲರೂ ಕೂಡ ತಮ್ಮ ಶಿಕ್ಷಕರ ವೃಂದದ ಪರವಾಗಿ ಅವರು ಧ್ವನಿಯೊಂದಿಗೆ ಸ್ಪರ್ಧೆ ನಿಂತಿದ್ದಾರೆ. ನಾವೆಲ್ಲರೂ ಕೂಡ ದಯಮಾಡಿ ಕ್ರಮ ಸಂಖ್ಯೆ 2 ವಿವೇಕಾನಂದ ಅವರಿಗೆ ಅವ್ರ ಹೆಸರಿನ ಮುಂದೆ, ಯಾಕಂದ್ರೆ ಇದರಲ್ಲಿ ಪಕ್ಷದ ಚಿಹ್ನೆ ಇರಲ್ಲ, ನಿಮ್ಮ ಹಸ್ತಾಕ್ಷರದಲ್ಲಿ ಮಾತ್ರ ಇರ್ತದೆ. ಹಾಗಾಗಿ ಒಂದು ಅಂತ ಅವರ ಹೆಸರು ಮುಂದೆ ಅವ್ರಿಗೆಲ್ಲರೂ ತಾವು ಮತದಾನ ಮಾಡ್ಕೊಡ್ಬೇಕು ಅಂತ ತಮ್ಮೆಲ್ಲರೂ ಕೂಡ ವಿನಯಪೂರ್ವಕವಾಗಿ ಗುರುಗಳನ್ನ ವಿನಂತಿಸ್ತಾ ತಾವೆಲ್ಲರೂ ಕೂಡ ಅವ್ರನ್ನ ಬೆಂಬಲಿಸಿ ತಮ್ಮನ್ನ ಕೈ ಮುಗಿ ವಿನಂತಿಸ್ತಾ. ಪ್ರಕಾಶ್ ಅಂತ, ಜಯಪ್ರಕಾಶ್ ಅಂತ, ಇವರು ಜೆಡಿಎಸ್ ನಿಂತು ಕೆಲವೇ ಮಾತುಗಳಿಂದ ಮೈಸೂರು ಐಟಿಯಲ್ಲಿ 150 ಜನ ಇದ್ದಾರೆ. ಓಕೆ ಸರ್. ಪಾಪ ಅಲ್ಲಿ ಶಿಕ್ಷಕರನ್ನ ಪರಿಚಯ ಮಾಡಿ ಮಾತಾಡ್ಸ್ಬೇಕು.